ಯಾರಿಗೆ ಗೊತ್ತಾಯ್ತು ನಿಂತೋಗಿದಂತೆ? ನಿಮಗೆ ಹೇಳಿದ್ರೆ ಯಾರು ನಿಂತೋಗಿದೆ ಅಂತ ಹೇಳಿ? ಕೇಂದ್ರ ಸರ್ಕಾರ ಈಗ ನಮಗೆ ಅದನ್ನು ತಿಳಿಸ್ಬೇಕಾಗ್ತದೆ. ಈಗ ಬಹುಶಃ ನಾವು ಕೂಡ ಒಂದು ಸ್ವಲ್ಪ ನಾವು ಟಚ್ನಲ್ಲಿದ್ದೀವಿ. ಬಹುಶಃ ಅವ್ರನ್ನ ಮೀಟಿಂಗ್ನೂ ಕೂಡ ಕರಿತಾ ಇದ್ದಾರೆ. ಏನು ರೀ, ಯಾವುದು ನಿಂತು ಹೋಗಿಲ್ಲ, ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಸರ್ಕಾರ ಒಂದು ಸಲ ಅದನ್ನು ಮಾಡಿದ್ಮೇಲೆ ನಾವು ಆಲ್ಟರ್ನೇಟ್ ಪ್ರಕ್ರಿಯೆಗಳನ್ನು ಇಟ್ಕೊಂಡಿದ್ದೀವಿ ಕಂಪ್ಲೀಟ್ಲಿ. ನಾವು ಯಾವತ್ತು ಬಿಡ್ತೀವ ಯಾವತ್ತವರು? ಈಗ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಗ್ರೇಟರ್ ಬೆಂಗಳೂರಿಗೆ ತುಮಕೂರನ್ನು ಕೂಡ ಸೇರಿಸಿ ಅಂತೇಳಿ, ಸಾಧ್ಯ ಇದೆಯಾ ಅಂತ ಅವರು ತಮ್ಮ ಇದನ್ನು ಹೇಳಿದ್ದಾರೆ. ಮುಂದೆ ಬೆಂಗಳೂರು ತುಮಕೂರುವರೆಗೆ ಹೋಗ್ತದೆ, ಹಾಗಾಗಿ ತುಮಕೂರು ಒಳಗೆ ಇದು ಆಗಲಿ ಅಂತ ಅವರು ಬೇಡಿಕೆ ಕೊಟ್ಟಿದ್ದಾರೆ. ಅದು ಸಮಂಜಸ ಇದೆ. ಪ್ರಾಕ್ಟಿಬಿಲಿಟಿ, ಫಿಸಿಬಿಲಿಟಿ ಅದೆಲ್ಲ ಮಾಡಿ ಪಾಸಿಬಲ್ ಇದ್ದರೆ ಅದು ಆಗ್ತದೆ, ಪಾಸಿಬಲ್ ಇಲ್ಲಕಂದ್ರೆ ಆಗೋದಿಲ್ಲ. ನಾ ಯಾರಿಗೂ ಬಿಟ್ಟಿದ್ದೀನಿ. ನಾನು ಉತ್ಪಾದನಾ ಮಂಥನ ರಾತ್ರಿ 10 ಗಂಟೆ ತನಕ ಅಲ್ಲೇ ಇದ್ದೀನಿ, ತಮಗೂ ಗೊತ್ತಿದೆ. ಏನು ರೀ, ಬೆಳಿಗ್ಗೆ ಎದ್ಮೇಲೆ ಈಗ ನೋಡಿದಿರಿ ತಾವು. ಇನ್ನೂ ನನಗೆ ಸ್ನಾನ ಮಾಡೋಕ್ಕೆ ಬಿಟ್ಟಿಲ್ಲ. ನೀವು ಅಂದ್ರೆ ಜನನೂ ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ. ಅವ್ರು ಸೇರ್ತಲ್ಲ ಏನು ಅದು ಯಾವುದು ಕೂಡ ನನಗೆ ಗೊತ್ತಿಲ್ಲ, ನನಗೇನು ಮಾಹಿತಿ ಇಲ್ಲ. ನಮ್ಮ ಬಂದು ತಿಳ್ಕೊಂಬಿಡಿ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಯಸಿದ್ರೆ ಬೇಕಾದಾಗೂ ಕೂಡ ಮಂತ್ರಿಮಂಡಲ ಪುನರ್ರಚನೆ ಆಗ್ತದೆ, ವಿಸ್ತರಣೆ ಆಗ್ತದೆ. ಅದು ವಿವೇಚನೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ವಿವೇಚನೆ ಬಿಟ್ಟಿದ್ದು. ಹೀಗಾಗಿ ಅಲ್ಲಿ ಏನು ಚರ್ಚೆ ಆಗಿದೆ ಬಿಟ್ಟದ್ದು ಅದು ಕೇವಲ ಮಾಧ್ಯಮಗಳ ಒಂದು ಸೃಷ್ಟಿ ಅಂತೇಳಿ ನಾವು ಭಾವಿಸಿದ್ದೀವಿ. ನನಗೆ ಗೊತ್ತಿಲ್ಲ, ನಾನು ಕೇಳಿದ್ರೆ ಹೇಗೆ? ಮುಖ್ಯಮಂತ್ರಿಗಳು ಕೇಳಿಬಿಡಿ ಆ ಥರ. ಯಾರು? ನಾವಿಲ್ಲಪ್ಪ, ನಾವೇನು ಡಿಮ್ಯಾಂಡ್ ಇಟ್ಟಿಲ್ಲ. ಈಗ ಇದ್ದ ಡಿಪಾರ್ಟ್ಮೆಂಟ್ನಲ್ಲೇ ಏನು ಸಾಧ್ಯ ಆದಷ್ಟು ಶಕ್ತಿ ಮೀರಿ ಪರ್ಫಾರ್ಮ್ ಮಾಡೋಣ ಅಂತ ಆ ರೀತಿಯಲ್ಲಿ ಇನ್ನೂ ಉತ್ಪಾದನಾ ಮಂಥನ ನೋಡ್ಕೊಂಡಿದ್ದೀವಿ. ನಾಳೆ 13 ತಾರೀಕಿಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಿಮ್ಗೆ ಕೂಡ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಗ್ಲೋಬಲಿ ನಾವು ಒಂದು ಸ್ಥಾನವನ್ನು ಹೊಂದಬೇಕು. ಯಾವ ರೀತಿ ವಿಯೆಟ್ನಾಮ್ ಅದೆಲ್ಲ ಇದೆ, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಇನ್ನೂ ಹೆಚ್ಚು, ಕರ್ನಾಟಕ ರಾಜ್ಯ ಭಾಳಷ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಆ ದಿಶೆಯಲ್ಲಿ ನಾವು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು ಮಾಡಲಿಕ್ಕೆ ಸಾಧ್ಯ, ಉತ್ಪಾದನಾ ವಲಯವನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಕೇವಲ ದೇಶ ಅಷ್ಟೇ ಅಲ್ಲ, ವಿಶ್ವದಲ್ಲೇ ಒಂದು ಮಾದರಿಯಾದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅಂತ ದೃಷ್ಟಿಯಿಂದ ನಿನ್ನೆ ಸುಮಾರು 80 CEOs 60 ಕಂಪನೀಸು ಅವರು ಸಬ್ ಗ್ರೂಪ್ ಮಾಡಿಕೊಂಡು ಅವರೆಲ್ಲ ರೆಕಮೆಂಡೇಷನ್ಸನ್ನು ಕೊಟ್ಟಿದ್ದಾರೆ. ಆ ರೆಕಮೆಂಡೇಷನ್ಸ್ನೆಲ್ಲನೂ ಕನ್ಸೈಸ್ ಮಾಡಿದ್ದೀವಿ. ನಿನ್ನೆ ಸಾಯಂಕಾಲವರೆಗೆ ಕೂಡ ಪಾಪ ಅವ್ರು ಬೆಳಗ್ಗೆ ಬಂದವರು ಯಾರೂ ಕೂಡ ಸಾಯಂಕಾಲವರೆಗೆ ಹೋಗಿಲ್ಲ, ಫುಲ್ ಕಂಪ್ಲೀಟ್ ಮುಗಿಸಿನೇ ಅವತ್ತು ಸರ್ ಎಲ್ಲರೂ ಕೂಡ ಸಬ್ ಗ್ರೂಪ್ಸು. ಬಟ್ ಆರ್ ಆಲ್ CEOs ಟಾಪ್ 1 and 2 ಆಫ್ ದೋಸ್ ಕಂಪನೀಸ್. ಹೀಗಾಗಿ ವೆರಿ ಸೀನಿಯರ್ ಫೈಲನ್ನು ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಭಾಳ ಒಂದು ಅರ್ಥಪೂರ್ಣವಾದಂಥ ಇದು ಆಗಿದೆ, ಮೀನಿಂಗ್ಫುಲ್ಲು ಅಂತ ಇದು ಆಗಿದೆ. ಮಾಡಿದ್ದಕ್ಕೆ ಭಾಳ ಸಂತೋಷ ಕೂಡ ಆಗಿದೆ ನಮಗೆ ಅದನ್ನು ಇದು ಮಾಡಿ. ಸೊ ಈಗ ಅವ್ರಿಗೆ ಕೊಟ್ಟಂಥದ್ದನ್ನು ರಿಪೋರ್ಟ್ಸನ್ನು ನಾವು ತೆಗೆದುಕೊಂಡು ಅದನ್ನು ಕನ್ಸೈಸ್ ಮಾಡಿ ಅದನ್ನು ಟಾರ್ಗೆಟ್ ಮಾಡಿ ಇವತ್ತು ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತು ಅವ್ರು ನಿನ್ನೆ ಬೇಡಿಕೆ ಏನಿತ್ತು ಅಂದರೆ, ನಿನ್ನೆ ಅವರೆಲ್ಲ ಏನು ಹೇಳಿದರು, ಇದು ಮಾಡಿದ್ದು ಒಳ್ಳೆಯದಾಗಿದೆ, ಕೇವಲ ಇದು ಒನ್ ಟೈಮ್ ಆಗೋದು ಬೇಡ. ಈಗ ನಾವು ಒನ್ ಟೈಮ್ ಅಂತ ಮಾಡಿದ್ದೀವಿ ಅದು ಉತ್ಪಾದನಾ ಮಂಥನ. ಅದು ಎವ್ರಿ 3 to 6 monthsಗೊಮ್ಮೆ ಇದು ಆಗಬೇಕು ಅಂಥೇಳಿ ಅವರು ಕೊಡ್ತಾರೆ. ಸೊ ದಿಸ್ ಉತ್ಪಾದನಾ ಮಂಥನ ಅಂತ ಏನಿದೆಯಲ್ಲ, ಇದು ಈ ಸಬ್ ಗ್ರೂಪ್ಸ್ ಏನಿದಾವಲ್ಲ ಇವತ್ತನ್ನು ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ.